ಪಾದಯಾತ್ರೆ ಮುಂದುವರಿತಾ ಇದೆ. ಅರಕಲಗೂಡಿನ ಶಾಸಕರಾದಂತೆ ಮಂಜು ಅವರು ನಮ್ಮ ಜೊತೆ ಇದ್ದಾರೆ. ಕುಮಾರಸ್ವಾಮಿ ಅವರ ಕೂಸು ಇದು, ಅವರೇ ಪಶ್ಚಾತ್ತಾಪ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಕೂಸಲ್ವಾ? ಆಯ್ತಪ್ಪ, ನಾವು ಪಶ್ಚಾತ್ತಾಪ ಮಾಡಿದ್ವಿ, ನಾವು ತಪ್ಪು ಮಾಡಿದ್ವಿ. ದೇವರು ನಿಂಗೆ ಭಗವಂತ ನಿಂಗೆ ಅವಕಾಶ ಕೊಟ್ಟಿದ್ದಾನಲ್ಲಪ್ಪ, ಸರಿ ಮಾಡು. ಎಸ್ ವಿಲ್ ಅಗ್ರಿ. ರೆಡ್ ಝೋನ್ ಮಾಡ್ದೋ, ನಾವು ರೆಡ್ ಝೋನ್ ಮಾಡ್ತಾ ಇದ್ರೆ ರೈತರು ಜಮೀನು ಮಾರ್ಕೋತಾ ಇದ್ರು, ಮಾರ್ಕೊಳ್ದಂಗೆ ಉಳಿಸಿದೀವಲ್ಲ, ದಟ್ ಈಸ್ ಅವ್ರ ಕೂಸು. ಡೆಫಿನೆಟ್ಲಿ ಎಸ್ ವಿಲ್ ಅಗ್ರಿ. ರೆಡ್ ಝೋನ್ ಏನು ಅನ್ನೋದನ್ನು ಹೇಳ್ಬೇಕಲ್ಲ ಜನಕ್ಕೆ. ಯೆಲ್ಲೋ ಝೋನ್ ಅಂದ್ರೇನು, ರೆಡ್ ಝೋನ್ ಅಂದ್ರೇನು, ಗ್ರೀನ್ ಝೋನ್ ಅನ್ನೋದೇನು. ಬಾಲಕೃಷ್ಣ ಅವರೇ, ನೀವು ಇದು ಸರ್ಕಾರದಲ್ಲಿ ಕುಮಾರಸ್ವಾಮಿ ಜೊತೆಲೇ ಇದ್ರಲ್ಲ, ಅವಾಗೆಲ್ಲ ಭಾಷಣ ಮಾಡಿದ್ದೀರಲ್ಲ, ಈಗ ಯಾವ ಬಾಲಕೃಷ್ಣ ಬದಲಾವಣೆ ಆಗಿದ್ದಾರಾ? ಅದೇ ಬಾಲಕೃಷ್ಣ. ಯಾವತ್ತೂ ಕೂಡ ಪಕ್ಷ ಬದಲಾವಣೆ ಆಗ್ಬೋದು, ಏನಾಗ್ಬೋದು, ವ್ಯಕ್ತಿ ಬದಲಾವಣೆ ಆಗ್ಬೋದು. ವ್ಯಕ್ತಿ ರೈತರ ಪರ ಇರಬೇಕು, ರೈತರ ಕೂಗಾಗಬೇಕು, ರೈತರ ಧ್ವನಿ ಆಗಬೇಕು ಅಂತ ನಾನು ಒತ್ತಾಯ. ಇದೇ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಇದೇ ಕ್ಷೇತ್ರದಲ್ಲಿ ಈಗ ಹಾಲಿ ಮಂತ್ರಿ ಬಂದಿದ್ದಾರೆ. ಇನ್ನೂ ನಂಬಿಕೆ ಇದೆಯಾ ಸರ್ ನಿಮ್ಗೆ? ನಮಗೆ ನಂಬಿಕೆ, ಅವರು ಸರ್ಕಾರ ನಂಬಿಕೆ ಅಲ್ಲ, ನಂಬಿಕೆ ಅಂತಕ್ಕಂಥದ್ದು ರೈತಾಪಿಯ ಹೋರಾಟದ ಮೇಲೆ ನಂಬಿಕೆ ಇದೆ. ಈ ಹೋರಾಟನ ಯಾರೂ ತಡೆಯೋಕ್ಕಾಗಲ್ಲ. ಇದು ರಾಜ್ಯಾದ್ಯಂತ ಆಗ್ತದೆ, ಒಳ್ಳೇದಾಗಲ್ಲ. ಅವರಿಗೆ ಶುಭ ಆಗಬೇಕು, ಮತ್ತು 2 ವರ್ಷ ಟೈಮಿನಲ್ಲಿ ಇರಬೇಕು ಅಂದರೆ ಕೈ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡಬೇಕು ಅಂತ. ಬರೀ ಬಿಡದಿಗೆ ಸೀಮಿತ ಆಗಿದೆ ಸರ್, ಇದಕ್ಕೂ ಸರ್ಕಾರಕ್ಕೂ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆಯಾ? 100%. ನೋಡಿರಿ, ಬಿಡದಿ ಆಗ್ಬೋದು, ಅಥವಾ ಹಾಸನದಲ್ಲಿ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು, ಇಶ್ಯೂ ಇದೆಯಲ್ಲ, ಅದು ಜನರ ಮನಸ್ಸಿಗೆ ಹೋದರೆ, ತಪ್ಪು ಅನ್ನೋ ಭಾವನೆ ಬಂದರೆ ಯಾರೂ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಯಾಕೆ ನಾವು ನೋಡಿದ್ದೀವಲ್ಲ, ನಾವು ಹಿಂದೆಲ್ಲ ರೈತರ ಹೋರಾಟಕ್ಕೆ ಸರ್ಕಾರಗಳು ಬದಲಾವಣೆ ಆಗಿರೋದು ನೋಡಿದ್ದೀವಿ. ಪತ್ರಿಕೋದ್ಯಮ ಬರವಣಿಗೆಗೂ ಕೂಡ ಸರ್ಕಾರ ಬದಲಾವಣೆ ಆಗಿರೋದು ನೋಡಿದ್ದೀವಿ. ಅದಕ್ಕಿಂತ ಮುಂಚೆ ಇವರೇ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. ಈಗ ಅಂತಿಮವಾಗಿ ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದು, BJP ಮತ್ತು JDS ನಡುವೆ ಸಮನ್ವಯತೆನೇ ಇಲ್ಲ, ಇದೆಂಥ ಸಮನ್ವಯ ಇರುವಂಥ ಪಾದಯಾತ್ರೆ ಅಂತ. ಇಲ್ಲಪ್ಪ, ನಮ್ಮಲ್ಲಿ ಸಮನ್ವಯತೆ ಇಲ್ಲ ಅಂತ ಅವ್ರು ಹೇಳ್ತಾರಲ್ಲ. ಈಗ ಮಂತ್ರಿಮಂಡಲ ಮಾಡೋರಲ್ಲ, ಯಾವ ಸಮನ್ವಯತೆ ಇದೆ? ಯಾರಿಗೆ ಯಾವ್ಯಾವ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ? ಇನ್ನೂ ಯಾಕೆ ಕೊಟ್ಟಿಲ್ಲ? ಸಮಾಧಾನಕ್ಕೆ ಮಂತ್ರಿ ಕೊಟ್ಬಿಟ್ಟು ಪೋರ್ಟ್ಫೋಲಿಯೋ ಕೊಟ್ಟಿಲ್ಲ ಅಂದರೆ ಸಮನ್ವಯತೆ ನಮಗೆಲ್ಲ ಹೇಳ್ಕೊಡೋದು. ಅಲ್ಲಿ ಸೆಟ್ ಮಾಡ್ಕೊಳ್ಕಲ್ರಿ, ಅವ್ರ ತಟ್ಟೆಯಲ್ಲಿ ನೊಣ ಬಿದ್ದಿದೆ, ಈಗ ತೆಗೆದ್ಬಿಟ್ಟು ಸೆಟ್ ಮಾಡ್ಕೊಳಕ್ಕೆ. ಸರ್, ಈ ಪಾದಯಾತ್ರೆ ಮುಖಾಂತರ JDS ಬೂಸ್ಟಪ್ ಆಗುತ್ತಾ? ಎಲೆಕ್ಷನ್ನ ಹೀಟ್ ಏನಾದ್ರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ? ನಾವು ಎಲೆಕ್ಷನ್ ಇಟ್ಕೊಂಡು ಇದನ್ನು ಮಾಡ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗಿದೆ ಅಂತ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ನಿಖಿಲ್ ಕುಮಾರಸ್ವಾಮಿ, ಕುಮಾರಣ್ಣವರು ಮತ್ತು BJPಯ ವಿಜೇಂದ್ರ ಅವರು, ಅಶೋಕ್ ಅವರು ಎಲ್ಲ ಒಟ್ಟಿಗೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ಇಡೀ ರಾಜ್ಯ ಅಂತ ಶಕ್ತಿ ಬರ್ತಕ್ಕಂಥದ್ದು ಇದೆ. ಅದಾಗುತ್ತೆ. ಥ್ಯಾಂಕ್ ಯು. ಎಸ್, ಇದು ಶಾಸಕರಾದಂಥ ಮಂಜು ಅವರ ಮಾತುಗಳು.